ಸೀತಾ, ನೋಡಲಿ ಸೀತಾ, ರೈತನ ಬೆಳೆ ಈ ರೀತಿ ಆದರೆ ರೈತನ ಬದುಕು ನಿಷ್ಠ ಸೀತಾ, ನಿಷ್ಠಲವಾಗುವುದು. ಯಾಕ್ರಿ ಈ ರೀತಿ ಮಾತನಾಡ್ತಾ ಇದ್ದೀರಾ? ಹೌದು ಸೀತಾ, ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಾದ ಈ ಭೂಮಿ ತಾಯಿ ಕೆಂಪನಾಗಿ ಕೆಂಗನ ಬಿಡುತ್ತಿದ್ದಾಳೆ. ಮುಂಗಾರಿ ತಡವಾಗಿದೆ ಎಂದು ಅಣಿಗೆ ಕೈ ಕೊಟ್ಟು ಮುಗಲ ನೋಡುವಂತಾಗಿದೆ. ಆಗೋ ಈಗೋ ಬಿದ್ದ ಮಳೆಗೆ ಭೂಮಿಗೆ ಬೀಜ ಬಿತ್ತಿ ಒಂದು ತಿಂಗಳಾದರೂ ಆ ಮಳೆರಾಯನ ದೇವೇ ಇಲ್ಲ. ಈ ರೀತಿ ಆದರೆ ರೈತ ಬದುಕುದು ಕಷ್ಟವಲ್ಲ ಸೀತಾ, ರೈತ ಬದುಕುದು ಕಷ್ಟವಲ್ಲ. ರೀ, ನಿಜ ಇದೆ ರೀ ಈ ನಿಮ್ಮ ಮಾತು. ರೀ, ಮಳೆ ಬರಬೇಕು, ಮಳೆ ಬಂದು ಚೆನ್ನಾಗಿ ಬೆಳೆ ಬೆಳಿಬೇಕು ಅಂದಾಗ್ಲಿ ಈ ರೈತರ ಜೀವನ ಪಾವನವಾಗುತ್ತೆ ರೀ, ಪಾವನವಾಗುತ್ತೆ. ಇಲ್ಲವಾದ್ರೆ ಮಳೆ ಬರದೆ ಬೆಳೆಯು ಕೊಡದೆ ಈ ರೈತನಿಗೆ ಈ ಭೂಮಿ ತಾಯಿ ಕೈ ಕೊಟ್ಟರೆ ಈ ರೈತ ಈ ಭೂಮಿ ಮೇಲೆ ಏಕೆ ನಾನು ಹುಟ್ಟಿದಿನೋ ಅಂತ ಸಾವಿಗೆ ಶರಣಾಗ್ತಾನ್ರಿ, ಸಾವಿಗೆ ಶರಣಾಗ್ತಾನೆ. ಛೇ, ರೈತ ಯಾವತ್ತೂ ಆ ರೀತಿ ಮಾಡ್ಕೊಳ್ಳಲಾರ. ಯಾಕಂದ್ರೆ ರೈತರಿಗೆ ಕಷ್ಟದ ಬೆಲೆನೂ ಗೊತ್ತು, ನಷ್ಟದ ಬೆಲೆನೂ ಗೊತ್ತು. ಜೀವನ ಹೇಗೆ ನಡೆಸಬೇಕು ಅನ್ನೋದು ಈ ರೈತನಿಗೆ ಗೊತ್ತು. ಅಂತ ರೈತ ಏಡಿ ಕೆಲಸಕ್ಕೆ ಕೈ ಹಾಕಲಾರ, ಕಷ್ಟಕ್ಕೆ ಕುಗ್ಗದೆ ಸುಖಕ್ಕೂ ಹಿಗ್ಗದೆ ತಲೆ ಎತ್ತಿ ತಿರುಗಾಡೋದ್ರೆ ನಿಜವಾದ ಮಾನ್ಯನ ಮಗ ರೈತ. ಈ ಭೂಮಿ ತಾಯಿಯ ಮಗ ಮಾನವನ ಜೀವನ ಹಿಡಿದು ಪ್ರತಿಯೊಂದು ಪ್ರಾಣ ಪಕ್ಷಿಗೆ ರೈತನ ಮಕ್ಕಳಾಗಬೇಕಲ್ವೇ? ಮಕ್ಕಳಿಗಾದ್ರೂ ದುಡಿದು ಹಾಕಲೇಬೇಕಲ್ವೇ? ಸ್ವಾಮಿ, ಇದು ರೈತರ ದೊಡ್ಡ ಗುಣ ರೀ. ಆದ್ರೆ ರಾಜಕಾರಣಿ ಈ ರೈತರನ್ನ ಮೋಸಗೊಳಿಸಿ ಈ ರೈತರು ಆ ರಾಜಕೀಯದ ಕಾಟು ಕೈಗೊಂಬೆ ಮಾಡಿಕೊಂಡು ಆಟ ಆಡ್ತಾ ಇದ್ದಾರಲ್ಲ, ಇದಕ್ಕೆ ಏನ್ರಿ ಅಂತೀರಾ? ಸೀತಾ, ರೈತ ಯಾರ ಕೈಗೊಂಬೆನೂ ಅಲ್ಲ. ಅವರ ಗಳಿಸಿದ ಕೋಟಿ ಹಣ ಈ ರೈತನ ಮೇಟಿಗೆ ಸಾಟಿ ಐತಿ. ಒಬ್ಬ ರೈತ 100 ಜನರ ಹೊಟ್ಟೆ ತುಂಬಿಸಬಹುದು, ಆದರೆ ಅದ ಕೋಟಿ ಹಣ ಗಳಿಸ್ತವನು ಒಬ್ಬನ ಹೊಟ್ಟೆ ತುಂಬಿಸೋಣ ನೋಡೋಣ.
ನಮಸ್ಕಾರ ರೀ ಶಿವರಾಮಣ್ಣವ್ರಿಗೆ. ಓಹೋ ನಮಸ್ಕಾರ ಬನ್ನಿ ಸಾಹೇಬ್ರಿ. ನನಗೆ ಎಷ್ಟು ಸಂತೋಷ ಹೋಗೋದು ಗೊತ್ತಾ ಸಾಹೇಬ್ರಿ, ತಾವು ಈ ಜಿಲ್ಲೆ ಮಂತ್ರಿ ಆಗಿ ರೈತ ಬೆಳೆದ ಬೆಳೆ ವೀಕ್ಷಣೆ ಮಾಡಿ ಯಾವ ರೈತರಿಗೆ ಎಷ್ಟು ನಷ್ಟ ಆಗಿದೆ ನೋಡಿ ಪರಿಹಾರ ಕೊಡಲು ಬಂದಿರಲ್ಲ. ನಿಮ್ಮಂತ ದೇವನಾದ ರಾಜಕಾರಣಿ ಯಾರಲ್ಲ ಸಾಹೇಬ್ರಿ, ಯಾರು ಇಲ್ಲ. ಅಂತ ದೊಡ್ಡ ಮಾತಾಗೆ ಶಿವರಾಮ, ಬಡವರ ಕಷ್ಟ ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲ. ರೈತ ಎಷ್ಟೇ ಶ್ರಮ ವಹಿಸಿ ದುಡಿದರು, ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾನೇ ಇಲ್ಲ. ಸರ್ಕಾರ ಕೊಡುವ ಪರಿಹಾರಧನ ವಾರದ ಸಂತೆಗೂ ಆಗ್ತಾ ಇಲ್ಲ. ಅದಕ್ಕೆ ನಮ್ಮೂರಿನಲ್ಲಿರುವ ಎಲ್ಲ ರೈತರಿಗೆ ಶಾಶ್ವತ ಪರಿಹಾರ ಕೊಡಿಸಬೇಕೆಂದಿರುವೆ. ಅಂದರೆ ನಿಮ್ಮ ಮಾತಿನ ಅರ್ಥ ಯಪ್ಪ ಶಿವರಾಮ, ಅದನ್ನ ನಾ ಹೇಳ್ತಾನೆ ಕೇಳಿಲ್ಲ. 1 ಎಕರೆಕ್ ಎಷ್ಟು ಬೆಳಿತಿಪ್ಪ ನೀನು? 20 ರಿಂದ 30 ಸಾವಿರ ಬೆಳಿಬೇಕಾರ ಬಹಳ. ಅದ 30 ಸಾವಿರದಾಗ ಆಳಿಗೆ ಕೊಟ್, ಗೊಬ್ಬರಕ್ಕೆ ಕೊಟ್, ಬೀಜಕ್ಕೆ ಕೊಟ್, ನಿನಗ್ ಉಳಿದ ಎಷ್ಟ? 5 ರಿಂದ 10 ಸಾವಿರ ಉಳಿಬೇಕಾರ ಬಹಳ. ಅದಕ್ಕ ನಮ್ಮ ಗೌಡ್ರು ಎಕರೆಕ್ 10 ಲಕ್ಷ ಪರಿಹಾರ ಕೊಡಕ್ಕಾಗ್ಯಾರು ತಮ್ಮ. ಹೇಗೆ ಸಾಧ್ಯ ಗಡಿಬಿಡವ್ರಿ? ಖರೀದಿ ಕೊಟ್ಟರೆ 6 ರಿಂದ 7 ಲಕ್ಷಕ್ಕಾಗುದು ಈ ಭೂಮಿ ಮಾರಾಟ. ಬೆಳೆ ಪರಿಹಾರ ಅಂತ 10 ಲಕ್ಷ ಬರುದು ಹೇಗೆ? ಕರೆಕ್ಟ್ ಶಿವರಾಮ್, ಕರೆಕ್ಟ್. 6 ರಿಂದ 7 ಲಕ್ಷಕ್ಕೆ ಮಾರಾಟ ಹೋಗೋ ಈ ಭೂಮಿಯನ್ನು 200 ಎಕರೆ ಆಸ್ತಿಯನ್ನು ಇಂಗ್ಲೆಂಡಿನಲ್ಲಿರುವ ನನ್ನ ಪಾರ್ಟ್ನರ್ಗೆ ಕೊಡಿಸಿ ಇಲ್ಲೊಂದು ದೊಡ್ಡ ಫ್ಯಾಕ್ಟರಿಯನ್ನು ನಿರ್ಮಾಣ ಮಾಡಿ ನಮ್ಮೂರಿನಲ್ಲಿರುವ ಎಲ್ಲ ರೈತರಿಗೆ ಕೆಲಸ ಕೊಡಿಸಬೇಕೆಂದ್ರೆ. ಸಾಹೇಬ್ರೆ ಏನು ಹೇಳ್ತಿದ್ದೀರಿ? ಎರಡು ಮೂರು ತಿಲ್ಲಿ ಮಾರಿನಿಂದ ಈ ಭೂಮಿ ತಾಯಿಲಿ ಸವಿದು ಸಣ್ಣ ಆದರು, ಎಷ್ಟು ಕಷ್ಟ ಬಂದರು ಭಿಕ್ಷೆ ಬೇಡ ಜೀವಿಸಿ ಇದರಿಂದಲೇ ಜೀವನ ನಡೆಸಿ ನಮ್ಮ ಮೊಮ್ಮಕ್ಕಳಿಗಿರಲ ಆಸ್ತಿ ಅಂದು ಈ ಭೂಮಿ ತಾಯಿಲಿ ಸವಿದು ಸಣ್ಣ ಆಗಿ ಸತ್ತರು ಒಂದು ಗೇಣು ಆಸ್ತಿ ಮಾರಲ್ಲ ಸಾಬ್ರೆ, ಒಂದು ಗೇಣು ಆಸ್ತಿ ಮಾರುವುದಿಲ್ಲ ಅಂದಾಗ ಇಂಥ ಕಾಲದಲ್ಲಿ ಆಸ್ತಿ ಮಾರೋರು ಯಾರಿದ್ದಾರೆ? ರೊಕ್ಕ ಸಿಗ್ತೈತೆ ಅಂದ್ರ ನೀನ ಮಾರ್ತೀವೋ ತಮ್ಮ. ಅಲ್ಲ, 1 ಎಕರೆಕ್ 10 ಲಕ್ಷ ಅಂದ್ರ ಸಣ್ಣದೈತೇನ? ಅದನ್ನ 2 ಬಡ್ಡಿ ಅಂತ ಕೊಡ. 24 ಸಾವಿರ ಆಕೈತಿ. ಇನ್ನು ನೀ 20-30 ಎಕರೆ ಆಸ್ತಿ ಇದ್ದಾವ ಕೋಟ್ಯಾಧಿಪತಿ ಆಗಿ ಹೋಗಿ ಬಡ್ಡಿಯಾಗ ನಿನ್ನ ಮಕ್ಕಳು ಮೊಮ್ಮಕ್ಕಳು ಬದುಕ್ತಾರೋ ತಮ್ಮ ಶಿವರಾಮ. ಸಾಧ್ಯವಿಲ್ಲ ಸಾಹೇಬ್ರೆ, ಸಾಧ್ಯವಿಲ್ಲ. ಹೆತ್ತ ತಾಯಿ ಮಾರಿದ್ರು ಒಂದೇ, ಭೂಮಿ ತಾಯಿ ಮಾರಿದ್ರು ಒಂದೇ. ನಮ್ಮ ಪ್ರಾಣ ಹಾರು ಸರಿ,
ಭೂಮಿ ತಾಯಿಯನ್ನು ಮಾರುವುದಿಲ್ಲ. ಏನಂದ್ರೆ ಪ್ರಾಣ ಆದರೂ ಸರಿ ಆಸ್ತಿಯನ್ನು ಮಾಡೋದಿಲ್ಲ. ನೀನು ನಿನ್ನ ಆಸ್ತಿಯನ್ನು ಮಾರಲೇಬೇಕು. ನಿನ್ನ ಆಸ್ತಿಯನ್ನು ನಿನ್ನ ಸ್ವಯಂ ಮನಸ್ಸಿನಿಂದ ಬಿಟ್ಟು ಕೊಡಲೇಬೇಕು. ಇಲ್ಲ ಏಕ್ರಿ, ಈ ಬಡವರ ಮೇಲೆ ಏಕ್ರಿ ನಿಮ್ಮ ದೌರ್ಜನ್ಯ? ನಮ್ಮ ಆಸ್ತಿ ನಮ್ಮ ಹಕ್ಕ ಬಿಟ್ಟು ಕೊಡು ಅಂತ ಹೇಳಕ್ಕೆ ನೀನ್ಯಾರು? ನಾವು ಯಾರೆಂಬುದು ಗೊತ್ತಿರಲ್ಲ. ನನಗೆ ಓಟ್ ಹಾಕಿದ್ಯಾ? ಅಂದರೆ ನಮ್ಮ ಆಸ್ತಿಯನ್ನು ಬಿಟ್ಟುಕೊಡು ಅಂತ ಇಷ್ಟು ಸರಳವಾಗಿ ಹೇಳ್ತಾ ಇದ್ದೀರಲ್ಲ. ನಮ್ಮ ಆಸ್ತಿಯನ್ನು ಬಿಟ್ಟು ಕೊಡೋದಿಲ್ಲ. ಮುಂದೆ ಏನ್ ಮಾಡ್ಕೊಂತೀರ ಮಾಡ್ಕೋ ಹೋಗಿ. ಅಲ್ವಾ ತಂಗಿ ಸೀತವ್ವ, ತಿಳಿವು ಮಾತಲ್ಲಿ ಬಿಡ್ಬೆ ಅವ್ವ. ಕೈ ತುಂಬಾ ದುಡ್ಡು ಕೊಡ್ತಾರ, ಅಷ್ಟ ಅಲ್ದ ಆಸ್ತಿ ಕಳ್ಕೊಂಡಾರ ಸಾಯೋರಿಗೆ ಕೆಲ್ಸಾನೂ ಕೊಡ್ತಾರ. ಅಂದ ಮ್ಯಾಲ ಆಸ್ತಿ ಕೊಟ್ಟ ರಾಜಾನಂಗ ಮೇಲೆ ಹಾಕಿ ಶಿವರಾಮ್ ದಪ್ಪನ ಗಂಟೆ ಏನ್ ಕಮ್ಮ ಆಕೈತಿವ ಸೀತವ್ವ? ನೋಡು ಸೀತಾ, ನಿನ್ನ ಗಂಡನಿಗೆ ಹೇಳು, ನಾನು ಕೊಡುವ ದುಡ್ಡಿನಿಂದ ಬೇರೆ ಎಲ್ಲಾದ್ರೂ ಆಸ್ತಿಯನ್ನು ಹಿಡಿದುಕೋ ಅಂತ. ಆಸ್ತಿಯನ್ನು ಕೊಡೋದಿಲ್ಲ ಅಂತ ಪ್ರತಾಪ್ಗೌಡನನ್ನು ಎದುರಾಕಿಕೊಂಡರಿ. ನಿಮ್ಮಿಬ್ಬರ ಉರುಳಿಸಿ ಸತ್ತ ನಿನ್ನ ಗಂಡನ ಒಬ್ಬಟ್ಟಿನ ಸಹಿತ ತೆಗೆದುಕೊಳ್ಳಕತ್ತೆ. ಯಾವ ತರ ಗಡಿ ಬಿಡಿ, ಬಾರ್ಲಿ ಹೋಗೋಣ. ಗೌಡ್ರ ಅಂತೂ ಇಂತೂ ಸಿಂಪಲ್ ಆಗಿ ಸೂಚನೆ ಕೊಟ್ಟಿರ್ಯ, ತಿಳ್ಕೊಂಡ್ರ ಉಳಿತಾರ, ಇಲ್ಲಂದ್ರ ನಿಮ್ ಕೈಯಾಗ ಮ್ಯಾಕ್ ಹೊಕ್ಕಾರ ನೋಡ್ರಿ. ಬರ್ರಿ ಹೋಗೋಣ. ಶಿವರಾಮ ಆಸ್ತಿಗೆ ಸಕಾಲವಾದ ಸರ್ಪಗಳು ನೀವು ಆದರಿ. ನಿಮ್ಮನ್ನು ಕೊಕ್ಕಿ ಕೊಕ್ಕಿ ತಿನ್ನೋ ಗರುಡ ನಾನು. ಕೊಡುವುದಿಲ್ಲ ಎಂದರೆ ಬಿಡುವನಲ್ಲ ಈ ಕೆಟ್ಟ ರಾಜಕಾರಣಿ. ಬರುತ್ತೇನೆ ಶಿವರಾಮ್, ಬರುತ್ತೇನೆ. ಸೀತಾ, ಎಂತ ದೌರ್ಜನ್ಯದ ಕಾಲ ನೋಡು ಸೀತಾ. ಮತ್ತೊಬ್ಬರ ಸಹಾಯ ಕೇಳದೆ ನಮ್ಮ ಬದುಕಿನಲ್ಲಿ ನಾವಿದ್ದರು ನಮ್ಮನ್ನ ನಮ್ದಿಂದ ಬಿಡ್ತಲ್ಲ ಈ ಜನ. ಸ್ವಾಮಿ, ನೀವೇನು ಚಿಂತೆ ಮಾಡಬೇಡ್ರಿ. ನೋಡಿ, ನಮ್ಮ ಆಸ್ತಿಯನ್ನು ಒಂದು ಗೇಣೆ ಹೋಗದಂತೆ ನೋಡಿಕೊಳ್ತಾನೆ ನನ್ನ ಮೈದನ ಕಾಳಿಂಗ. ಮೊದಲು ವಿಷಯವನ್ನು ಹೋಗಿ ನನ್ನ ಮೈದನಿಗೆ ತಿಳಿಸ್ಬೇಕು. ಬನ್ನಿ ಹೋಗೋಣ. ನಿಂತ್ಕೋ ಸೀತಾ. ಯಾಕ್ರಿ, ನಿಮಗೆ ಇನ್ನೂ ಹಸು ಆಗಿಲ್ವಾ? ಆ ಹಸುವಿನ ಬಾಧೆಯನ್ನು ಹೆಂಗಿಸದ ಕೈಲಿಡ ತಡದ ನಿಲ್ಲಿಸಿದ್ದು ಸೀತಾ. ರೀ ಬನ್ರಿ, ನಾನು ಬುತ್ತಿ ತೆಗೆದುಕೊಂಡು ಬಂದಿನಿ. ಅಲ್ಲೇ ನಮ್ಮ ಹೊಲದಲ್ಲಿ ಗಿಡದ ಕೆಳಗೆ ಕುತ್ಕೊಂಡು ಊಟ ಮಾಡಿರಂತೆ.
ಸೀತಾ, ನೀನು ತನ್ನ ಬುದ್ಧಿಯನ್ನು ಮನೆಯಲ್ಲೇ ಸೇರಿ ಎಲ್ಲರೂ ಊಟ ಮಾಡ್ಬೋದು. ಆದರೆ ಈ ನಿನ್ನ ಗಂಡನಿಗೆ ಸೀಮುತ್ತಿನ ಊಟ ಬಡಿಸ್ತಾರೆ ಏನನ್ನ ಅರಿಗಿನಿ. ಆಗ್ಲಿ ರೀ, ನಿಮ್ಮ ಆಸೆಯಂತೆ ಆಗ್ಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ಇನ್ನೊಬ್ಬ ಆನಂದವೇ ಎಂದಿಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಸೀತಾ, ನಾನೊಂದಷ್ಟು ಮಡಿಕೆ ಹೊಡಿತೀನಿ, ನೀನಟ್ಟು ಹೊಲದಲ್ಲಿ ಹೋಗಿ ಸಿಂಗಾಣ ಕಿತ್ಬರಂತ ಹೋಗೋಣ. ಆಯ್ತು ರೀ, ಬನ್ನಿ ಹೋಗೋಣ. ಹಲೋ, ರಾಮನ ಪಾಠ ಮಾಡೋ ವಾಸುದೇವ್ ಹಟ್ಟಿ 100 ರೂಪಾಯಿ ಹಾಕಿರ್ತಾನೆ. ಹನುಮಂತ್ ತುಕ್ಕಪ್ಪ 10 ಅವರ, ಪ್ರತಾಪ್ ಗೌಡ್ ಪಾಠಗೆ 500 ಹಾಕಿದ್ದಾರೆ. ಶರತ್